ಸಂವಿಧಾನ ವಿರುದ್ಧವಾಗಿದೆ. ಆದ ಕಾರಣ ತಾವು ಸಭಾಪತಿಯವರನ್ನು ಕೂಡಲೇ ಹುದ್ದೆಯಿಂದ ತೆರವುಗೊಳಿಸಿ ಕೂಡಲೇ ಸಭಾಪತಿಯವರನ್ನು ಬಹಿರಂಗವಾಗಿ ಈಶ್ವರ್ ಖಂಡ್ರೆ ಸಾಹೇಬರು ಹಾಗೂ ಭಾಲ್ಕಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಜನತೆಗೆ ಕ್ಷಮೆ ಕೇಳಬೇಕೆಂದು ತಮ್ಮಲ್ಲಿ ಆಗ್ರಹಿಸುತ್ತೇನೆ. ಧನ್ಯವಾದ. ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ, ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ, ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ, ವಿಶ್ವೇಶ್ವರಯ್ಯ ಕಾಗೇರಿ ಅವರಿಗೆ, ಧಿಕ್ಕಾರ ಧಿಕ್ಕಾರ, ವಿಶ್ವೇಶ್ವರಯ್ಯ ಕಾಗೇರಿ ಅವರಿಗೆ, ಧಿಕ್ಕಾರ ಧಿಕ್ಕಾರ, ವಿಶ್ವೇಶ್ವರಯ್ಯ ಕಾಗೇರಿ ಅವರಿಗೆ, ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, न्याय ಬೇಕು, ಧಿಕ್ಕಾರ ಧಿಕ್ಕಾರ, विश्वेश्वरಯ್य कागेरी 3 लाख वोटर्स को गलत बारे में बोले हैं, उनके माफी मांगना बोल के हम आज आपके तरफ सर ये कहे कि ईश्वर खंड्रे को वोट डाल रहे हैं तो कैसे लोग वोट डाल रहे हैं, कैसा भेजे थे ऐसे लोग, कैसा वोट डाल के भेज रहे हैं बता रहे हैं। उसके लिए तो हम प्रोटेस्ट करें। आने वाले दिनों में एक बूथ लेवल से लेकर पूरे कर्नाटक स्टेट में प्रोटेस्ट करिए, क्योंकि ऐसे लोगों को जो उनका एक स्थान रहता है, वो एक स्थान में उन्होंने स्पीकर पे बैठे हैं तो सभी को लेकर चलने का रहता है, उन्होंने एक बीजेपी एजेंट की तरह काम कर रहे हैं बोल के। आपका नाम बोलिए। इमरान खान, NSY वाइस प्रेसिडेंट बीदर। ಒಂದು ಹಳ್ಳಿಯಲ್ಲಿ ನಾವು ಕಾಗೇರಿ ಅವ್ರ ವಿರುದ್ಧ ಹೋರಾಟ ಮಾಡ್ತೇವೆ, ಕಂಪಲ್ಸರಿ ಹೋರಾಟ ಮಾಡ್ತೇವೆ. ಅವರು ಕ್ಷಮೆ ಯಾಚಿಸಲೇಬೇಕು. ನಮ್ಮದು ಅಂತ ಪ್ರತಿಯೊಂದು ಅಧಿವೇಶನದಲ್ಲೂ ನಮ್ಮ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಕಲ್ಯಾಣ ಕರ್ನಾಟಕದ ಬಗ್ಗೆ ಅತಿ ಹೆಚ್ಚು ಮಾತಾಡ್ತಾರೆ. ಅದು ಅವ್ರ ಕಡೆ ಸಹಿಸ್ಕೊಳ್ಳೋ BJP ಪರವಾಗಿ ಕೆಲಸ ಮಾಡ್ಲತ್ತಾರೆ. ನಮ್ಮ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಮೊದಲನೇ ಅಧಿವೇಶನದಲ್ಲೂ ಇದೇ ರೀತಿಯಿಂದ ಮಾಡ್ಯಾರ ಮತ್ತು ಇವಾಗೂ ಇದೇ ರೀತಿ ಮಾಡ್ಲತ್ತಾರ. ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೂ ಮತ್ತು ನಮ್ಮ ಭಾಲ್ಕಿ ಮತದಾರರಿಗೂ ಸಭಾಧ್ಯಕ್ಷರು ವಿಶ್ವೇಶ್ವರಯ್ಯ ಕಾಗೇರಿಯವರು ಕ್ಷಮೆ ಕೇಳಬೇಕಂತೇಳಿ ತಿಳಿಸೋದೇನೆಂದರೆ ನಾವು ಭಾಲ್ಕಿ ತಾಲೂಕಿನಿಂದ ಮಾತಾಡ್ತಾ ಇದ್ದೀವಿ. ನಾವು ಭಾಲ್ಕಿ ತಾಲೂಕು ಅಲಿಯಾಬಾದ್ ಕೆ ಗ್ರಾಮದ ಮಾಜಿ ಅಧ್ಯಕ್ಷರಾದ ನನ್ನ ಹೆಸರು ರಾಜಶೇಖರು. ನಮ್ಮ ಭಾಲ್ಕಿ ತಾಲೂಕಿನಲ್ಲಿ ಈಶ್ವರ್ ಖಂಡ್ರೆ ಸಾಹೇಬರು ಜನ ಅಲ್ಲಿ ಅಧಿವೇಶನದಲ್ಲಿ ಏನಂದಾರೆ ಅಂದರೆ ಅವ್ರಿಗೆ ಗೊತ್ತಿಲ್ಲ. ನಾವು ಭಾಲ್ಕಿ ತಾಲೂಕಿನ ನಾವು ಉಳಿದಿನವರಿದ್ದೆವು. ನಮ್ಮ ಈಶ್ವರ್ ಸಾಹೇಬ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಜನ ನಮ್ಮ ಸಾಹೇಬರಿಗೆ ದೇವರು ಅಂತ ನಂಬ್ತಾರೆ. ನಮ್ಮ ತಾಲೂಕಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಶಾಸಕರ ಪೈಲೆ ಯಾವ ಶಾಸಕರು ಭೀ ಇಲ್ಲ. ಅವರು ಜನ ಕಷ್ಟ ಸಮಯದಲ್ಲಿ ಹೆಲ್ಪ್ ಮಾಡಿದರೆ ನಮ್ಮ ಜನಗಳು ನಮಗೆ ನಮ್ಮ ಈಶ್ವರ್ ಸಾಹೇಬರಿಗೆ ದೇವರು ಅಂತ ನಂಬ್ತಾರೆ. ನಮ್ಮ ಇಡೀ ಕರ್ನಾಟಕ ತುಂಬ ಇಂಥ MLA ಎಲ್ಲೂ ಸಿಗಲ್ಲ. ನಮ್ಮ ಮುಂಬರೋ ಎಲೆಕ್ಷನ್ನಲ್ಲಿ ನಮ್ಮ ಶಾಸಕರು ಇವಾಗ ಹೋಗಿನ ಬಾರಿ ಲೀಲಿಂದ ಬಂದರೆ ಅದರ ಡಬಲ್ ಲೀಲಿಂದ ಬರ್ತಾರೆ ಅಂತ ಹೇಳ್ಕೊಳ್ತೀನಿ. ನಮ್ಮ ತಾಲೂಕಿನಲ್ಲಿ ಎಲ್ಲ ಜನರು ನಮ್ಮ ಈಶ್ವರ್ ಖಂಡ್ರೆ ಶಾಸಕರಿಗೆ ದೇವರು ಅಂತ ನಂಬ್ತಾರೆ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್.